ಹಳೆ ಬಡಾವಣೆಯ ವಿವೇಕಾನಂದ ಯುವಕರ ಸಂಘ ಮತ್ತು ಗಂಗಮ್ಮ ದೇವಾಲಯ ಸಮಿತಿಯಿಂದ ಶಿವರಾತ್ರಿ ಸಂಭ್ರಮ. ಯುವ ಮುಖಂಡ ಏರ್ಟೆಲ್ ಸುರೇಶ್ ಅವರ ನೇತೃತ್ವದಲ್ಲಿ ನಡೆದ ಪೂಜಾ ಕೈಂಕರ್ಯಗಳು. ಮಹಾಶಿವರಾತ್ರಿಯ ಪವಿತ್ರ ಪರ್ವದ ಅಂಗವಾಗಿ ಬೇತಮಂಗಲದ ಹಳೆ ಬಡಾವಣೆಯ ವಿವೇಕಾನಂದ ಯುವಕರ ಸಂಘ ಹಾಗೂ ಗಂಗಮ್ಮ ದೇವಾಲಯ ಸಮಿತಿ ವತಿಯಿಂದ 2ನೇ ವರ್ಷದ ಮಹಾಶಿವರಾತ್ರಿಯನ್ನ ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಯಿತು. ಯುವ ಮುಖಂಡರಾದ ಏರ್ಟೆಲ್ ಸುರೇಶ್ ಅವರ ನೇತೃತ್ವದಲ್ಲಿ ಸಮಿತಿಯ ಸದಸ್ಯರು ಗಂಗಮ್ಮ ದೇವಾಲಯದ ಆವರಣದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ಮಹಾ ಮಂಗಳಾರತಿಯನ್ನ ಏರ್ಪಡಿಸಿದ್ದರು. ನಂತರ ಭಕ್ತಾದಿಗಳಿಗೆ ಅನ್ನದಾನ ಮತ್ತು ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿವೇಕಾನಂದ ಯುವಕರ ಸಂಘದ ಪದಾಧಿಕಾರಿಗಳು ಹಾಗೂ ದೇವಾಲಯ ಸಮಿತಿಯ ಸದಸ್ಯರು ಸೇರಿದಂತೆ ನೂರಾರು ಭಕ್ತರು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಬೇತಮಂಗಲದ ವಿವೇಕಾನಂದ ಯುವಕ ಸಂಘ ಮತ್ತು ಗಂಗಮ್ಮ ದೇವಾಲಯ ಸಮಿತಿಯ ವತಿಯಿಂದ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಈ ಗಂಗಮ್ಮ ದೇವಾಲಯದ ಆವರಣದಲ್ಲಿ ಪರಮ ಪವಿತ್ರವಾದ ಈಶ್ವರ ಲಿಂಗವನ್ನು ಇಟ್ಟು ಪೂಜೆ ಮಾಡಿ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದೆ.
ಎಲ್ಲ ಗೆಳೆಯರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಾರೆ. ಮುಖ್ಯವಾಗಿ ಸುರೇಶ್ ಮತ್ತು ಎಸ್ ಬಾಸ್ ವೃಂದದವರು, ಜೊತೆಗೆ ಶ್ರೀರಾಮ, ಶ್ರೀನಿವಾಸ, ರೆಡ್ಡಿ, ಅನಿಲ್ ಎಲ್ಲರೂ ಸೇರಿ, ಟೈಲರ್ ಗೋವಿಂದ, ಮಂಜು, ಚಿನ್ನಪ್ಪಣ್ಣ, ಪೂಜಾರಿ ರಾಜು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ವೆಂಕಟೇಶ್ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ಭಗವಂತ ಎಲ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಮಾಡೋಕ್ಕೆ ಕಾರಣಕರ್ತರಾದ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಮಿ ವಿವೇಕಾನಂದ ಸಮಿತಿಯಿಂದ ಮತ್ತು ಗಂಗಮ್ಮ ದೇವಾಲಯ ಸಮಿತಿಯಿಂದ ಮೊದಲನೇ ವರ್ಷ ಆಚರಿಸಿದ್ದೀರಿ ಮತ್ತು ಈ ವರ್ಷ 2ನೇ ವರ್ಷ. ಇಲ್ಲ ಗ್ರ್ಯಾಂಡಾಗಿ ಮಾಡೋಣ ನೆಕ್ಸ್ಟ್ ವರ್ಷ ಅಂತ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹುಡುಗರೆಲ್ಲರೂ ತುಂಬ ಸಂತೋಷ ಆಗಿದೆ. ಪಾಪ ನಾವು ಮುಂದೆ ಬಂದಿಲ್ಲ ಅಂದ್ರೂ ಅವರೇ ಡೆಕೋರೇಷನ್ ಮಾಡಿ ಎಲ್ಲ ನಮ್ಮ ಏರಿಯಾ ಒಂದು ಗುರುತಿಸ್ಬೇಕಂತ ಹೇಳ್ಬಿಟ್ಟು ಇಷ್ಟು ವರ್ಷದಿಂದ ನಮ್ಮ ಏರಿಯಲ್ಲಿ ಮಾಡ್ತಾ ಇರಲಿಲ್ಲ. ಇದು 2ನೇ ವರ್ಷ ಮಾಡ್ತಾಯಿದ್ದೀರಿ. ನಮ್ಮ ಏರಿಯಾನು ಮಾಡೋಣ, ಏರಿಯಾದಲ್ಲೇ ಮಾಡಬೇಕು ಅಂತ ಮಹಾಶಿವರಾತ್ರಿ ಮಾಡಲೇಬೇಕು, ಎಲ್ಲ ಕಡೆ ಮಾಡ್ತಾಯಿದ್ದಾರೆ, ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಗಂಗಮ್ಮ ದೇವಾಲಯದಿಂದ ರಾಜಣ್ಣ ಅವ್ರಿಗೆ ಹೇಳಿದ್ರಿ. ಅವರು ಸ್ವಲ್ಪ ಜಾಗ ಕೊಟ್ಟರು ನಮಗೆ ಮಾಡಿಸ್ಕೊಳ್ಳಿ ಅಂತ. ನೀವೇನು ಬೇಕೋ ಮಾಡಿ ಅಂತ ಹೇಳ್ಬಿಟ್ಟು ಸಹಕಾರ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತುಂಬ థ్యాంక్స్ రాజన్న అవರಿಗೆ. మా బేత్మంగళంలో దిగుపేటలో ఇప్పటిదాకా శివరాత్రి పండుగ అనేది మనం చేస్తూ ఉండలేదు. మా సురేష్ నిలుచుకున్న దానికి అన్ని కార్యక్రమాలను బాగా విజృంభణంగా జరుగుతూ ఉన్నాయి. మా విశ్వనాథ్ అన్న, మా సురేష్, అనిల్, ఊరు గ్రామస్తులంతా మాకు సహకారం చేసిన దానికోసం భగవంతుని పెట్టేదానికి మాకు ఈ దిగుపేటలో ఒక అనుకూలం చిక్కింది. ఆ పరమాత్మ ఆశీర్వాదము ప్రతి ఒక్కరికి చిక్కాలని ಭಗವಂತನ ಪ್ರಾರ್ಥನೆ చేస్తున్నాము. ಹಳೆ ಬಡಾವಣೆ ಬೇತ್ಮಂಗ್ಲ ಸ್ವಾಮಿ ವಿವೇಕಾನಂದ ಹಾಗೂ ಗಂಗಮ್ಮ ಸಮಿತಿ ಟ್ರಸ್ಟಿಂದ ನಾವು ಇದು 2ನೇ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಸುರೇಶ್ ಅಣ್ಣ ಹಾಗೂ ಎಲ್ಲರೂ ನಮ್ಮ ತಂಡದವರು ಸಹಕಾರದಿಂದ ಇಷ್ಟು ಮಾತ್ರ ಮಾಡಿದ್ದೀವಿ. ಪ್ರತಿ ಸಲ ಇದೇ ಥರ ಮಾಡಬೇಕು ಅಂತ ಒಂದು ಆಸೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದು 2ನೇ ವರ್ಷ. ಮತ್ತು ಮುಂದಿನ ಸಲ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು.